ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ಸಂಖ್ಯೆಗಳ ಬಗ್ಗೆ ಪರಿಚಯ ಮಾಡ್ಕೊಂಡಿದ್ದೀರಿ. ವರ್ಗ ಸಂಖ್ಯೆ ಅಂದರೆ ಏನು ಅಂತಲೂ ಹಿಂದೆ ಕಲ್ತಿದ್ದೀರಿ. ಜೊತೆಗೆ ಚತುರ್ಭುಜದ ವಿಧ, ವರ್ಗ ಅಥವಾ ಚೌಕ, ಇದರ ಗುಣಲಕ್ಷಣವನ್ನು ಕಲ್ತಿದ್ದೀರಿ. ಅವೆಲ್ಲವನ್ನು ಬಳಸ್ಕೊಂಡು ಈ ತರಗತಿಯಲ್ಲಿ ಒಂದು ಸಂಖ್ಯೆಗೆ ವರ್ಗವನ್ನು ಹೇಗೆ ಕಂಡುಹಿಡಿಯಬೇಕು, ಜೊತೆಗೆ ವರ್ಗ ಸಂಖ್ಯೆಯ ಗುಣಲಕ್ಷಣಗಳು ಏನೇನಿದ್ದಾವೆ, ವರ್ಗಮೂಲ ಹೇಗೆ ಕಂಡುಹಿಡಿಯಬೇಕು ಅಂತಕ್ಕಂಥದ್ದು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಮಕ್ಕಳೇ, ಇಲ್ಲೊಂದು ಚೌಕವನ್ನು ಕಾಣ್ತಾ ಇದ್ದೀರಿ. ಚೌಕದ ಮುಖ್ಯ ಗುಣಲಕ್ಷಣ ಏನು ಅಂತ ನಿಮಗೆಲ್ಲ ಗೊತ್ತೇ ಇದೆ. 4 ಬಾಹುಗಳು ಸಮನಾಗಿರ್ತಕ್ಕಂಥ ಒಂದು ಚತುರ್ಭುಜದ ವಿಧವೇ ಚೌಕ ಅಂತ ಹೇಳ್ತೀವಿ. ಈ ಒಂದು ಆಕೃತಿಯಲ್ಲಿ ಉದ್ದ ಮತ್ತು ಅಗಲಗಳೆರಡು ಸರಿಯಾಗಿದೆ. 6 ಸೆಂಟಿಮೀಟರ್ ಉದ್ದ, 6 ಸೆಂಟಿಮೀಟರ್ ಇದೆ, ಅಗಲನೂ ಸಹ 6 ಸೆಂಟಿಮೀಟ್ರ್ ಇದೆ. ಹಾಗಾದರೆ ಈ ಚೌಕಾಕಾರದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬೇಕು? ನಮಗೆ ಗೊತ್ತಿದೆ, ಚೌಕಾಕಾರ ಅಂದರೆ ಉದ್ದ ಮತ್ತು ಅಗಲಗಳೆರಡು ಸಮ ಇರಬೇಕು ಅಂತ ಅಂದ್ಬಿಟ್ಟು. ಚೌಕದ ವಿಸ್ತೀರ್ಣ ಉದ್ದ ಇಂಟು ಉದ್ದ. ಉದ್ದ 6 ಸೆಂಟಿಮೀಟ್ರ್ ಇದೆ, ಅಗಲನೂ 6 ಸೆಂಟಿಮೀಟ್ರ್ ಇದೆ. ಆ ಎರಡೂ ಜಾಗದಲ್ಲಿ ಬೆಲೆಗಳನ್ನು ಹಾಕಿ 6 ಸೆಂಟಿಮೀಟರ್ ಇಂಟು 6 ಸೆಂಟಿಮೀಟರ್ ಅವೆರಡನ್ನು ಗುಣಿಸಿದ್ರೆ 36 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲೇನು ಮಾಡಿದ್ವಿ ಅಂದರೆ ಉದ್ದ ಮತ್ತು ಅಗಲ ಅವೆರಡರ ಗುಣಲಬ್ಧ ಮಾಡ್ಕೊಂಡ್ವಿ. ಎರಡೂ ಒಂದೇ ಅಂಕೆ ಆಗಿರೋದ್ರಿಂದ ನಮಗೆ 36 ಅಂತಕ್ಕಂಥ ಒಂದು ಸಂಖ್ಯೆ ಬಂತು. ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. ಈ ಒಂದು ಚಿತ್ರದಲ್ಲಿ ಕೆಲವೊಂದು ಚೌಕಾಕಾರದ ಬಿಲ್ಲೆಗಳು ಎಷ್ಟಿದೆ ಅಂತ ನೀವು ಎಣಿಸ್ಬೇಕು. ಚಿತ್ರ ಕಾಣಿಸ್ತಾ ಇದೆ. ಇಲ್ಲಿ ಕಂಬ ಸಾಲಲ್ಲಿ 3 ಚೌಕಗಳನ್ನು ಕಾಣ್ತೇವೆ, ಅಡ್ಡ ಸಾಲಲ್ಲೂ ಸಹ 3 ಚೌಕಗಳನ್ನು ಕಾಣ್ತೇವೆ. ಕಂಬ ಸಾಲು 3 ಚೌಕ ಇದೆ, ಅಡ್ಡ ಸಾಲಲ್ಲೂ 3 ಚೌಕ ಇದೆ. ಒಟ್ಟಾರೆ ಈ ಚಿತ್ರದಲ್ಲಿ ಚೌಕಗಳು ಎಷ್ಟಿದೆ ಅಂಬೋದು ಬೇಕು ನಮಗೆ. ಹಾಗೇನು ಮಾಡ್ತೀವಿ? ಹಿಂದೆ ನೀವು ಯಾವ ರೀತಿ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿದ್ರಿ, ಉದ್ದ ಮತ್ತು ಅಗಲಗಳ ಗುಣಲಬ್ಧ, ಇಲ್ಲೂ ಅದನ್ನೇ ಮಾಡ್ತೀವಿ. ಉದ್ದ 3, ಅಗಲ 3 ಅವೆರಡನ್ನು ಗುಣಿಸಿದ್ರೆ 9 ಅಂತ ಬರುತ್ತೆ. 9 ಅನ್ನೋದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ವರ್ಗ ಸಂಖ್ಯೆ. ಅಂದರೆ ಇಲ್ಲಿ 2 ಸಮ ಸಂಖ್ಯೆಗಳ ಗುಣಲಬ್ಧ ಮಾಡಿದ್ರೆ ಬರ್ತಕ್ಕಂಥ ಅಂಕಿಯನ್ನು ನಾವು 9 ಅಂತ ಕರಿತೀವಿ. ಅದು ವರ್ಗ ಸಂಖ್ಯೆ ಆಗಿರುತ್ತೆ. ಆ 2 ಸಮಪೂರ್ಣಾಂಕಗಳ ಗುಣಲಬ್ಧವನ್ನು ನಾವು ಪೂರ್ಣ ವರ್ಗ ಸಂಖ್ಯೆ ಅಂತ ಹೇಳ್ತೀವಿ ಅಥವಾ ವರ್ಗ ಸಂಖ್ಯೆ ಅಂತಲೂ ಕರಿತೀವಿ. ಅದನ್ನು ನಾವು ಈ ರೀತಿ ವ್ಯಕ್ತಪಡಿಸ್ಬೋದು. 3ರ ವರ್ಗ 9 ಅಂತ ಹೇಳ್ತೀವಿ. 3ರ ವರ್ಗ 9. ಅದನ್ನು ಸಾಂಕೇತಿಕ ರೂಪದಲ್ಲಿ ಈ ಥರ ವ್ಯಕ್ತಪಡಿಸ್ಬೋದು. 3 ಸ್ಕ್ವೇರ್ ಈಕ್ವಲ್ ಟು 9 ಅಂತ ಬರುತ್ತೆ. 3ರ ವರ್ಗ 9. ಮತ್ತೊಂದು ಚಿತ್ರಪಟವನ್ನು ಗಮನಿಸೋಣ. ಇದರಲ್ಲಿ ಚೌಕಾಕಾರದ ಬಿಲ್ಲೆಗಳು ಎಷ್ಟಿದೆ ಅಂತ ನೀವೇ ಎಣಿಸ್ಬೇಕು. ನೋಡಿದ ತಕ್ಷಣ ಗೊತ್ತಾಯ್ತಲ್ವಾ ಏನು ಅಂತ? ಇದು ಸುಮಾರು ಜನ ಮನೆಗಳಲ್ಲಿ ಆಟ ಆಡಿದ್ದೀರಿ. ಚೆಸ್ ಬೋರ್ಡಲ್ಲಿ ಎಷ್ಟು ಚೌಕಾಕಾರದ ಮನೆಗಳಿದ್ದಾವೆ ಅಂತ ಎಣಿಸಿದ್ದೀರಿ ಅಲ್ವಾ? ಎಷ್ಟಿದೆ ಹೇಳಿ ನೋಡೋಣ. ವೆರಿ ಗುಡ್, ಕೆಲವು ಕರೆಕ್ಟಾಗಿ ಉತ್ತರ ಕೊಡ್ತಾ ಇದ್ದೀರಿ. ಇಲ್ಲೂ ಅಷ್ಟೇ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಅಂಕಿಯನ್ನು ಎಣಿಸಿ. ಅಡ್ಡ ಸಾಲಲ್ಲಿ 8 ಚೌಕಗಳಿದೆ, ಕಂಬ ಸಾಲಲ್ಲೂ 8 ಚೌಕಗಳಿದೆ. ಹಿಂದೆ ನಾವು ಮಾಡಿದ್ವಲ್ವಾ, ಅದೇ ಥರ ಇಲ್ಲೂ ಮಾಡಬೇಕು. ಅಂದರೆ ಅಡ್ಡ ಸಾಲಲ್ಲಿ ಬರ್ತಕ್ಕಂಥ ಚೌಕಗಳ ಸಂಖ್ಯೆಯನ್ನು ಕಂಬ ಸಾಲಲ್ಲಿ ಬರ್ತಕ್ಕಂಥ ಚೌಕಗಳ ಸಂಖ್ಯೆಗೆ ಗುಣಾಕಾರ ಮಾಡಿ. ಗುಣಿಸಿದ್ರೆ 8 ಇಂಟು 8 ಅಂತ ತೊಗೊಂಡ್ರೆ 64 ಬರುತ್ತೆ. ಅಂದರೆ 64 ಚೌಕಗಳನ್ನು ಕಾಣ್ಬೋದು ಈ ಒಂದು ಚೆಸ್ ಬೋರ್ಡಲ್ಲಿ. ಇದನ್ನು ಹೇಗೆ ವ್ಯಕ್ತಪಡಿಸ್ತೀರಿ? ಹಿಂದೆ ಮಾಡಿದ್ವಿ ಅಲ್ವಾ, ಅದೇ ರೀತಿ ವ್ಯಕ್ತಪಡಿಸ್ಬೋದು. ಏನು? 8ರ ವರ್ಗ 64. ಅದನ್ನು ಸಾಂಕೇತಿಕ ರೂಪದಲ್ಲಿ ಹೇಗೆ ಬರೀಬೇಕು? 8 ಸ್ಕ್ವೇರ್ ಈಕ್ವಲ್ ಟು 64 ಅಂತ ಹೇಳ್ತೇವೆ. ಅರ್ಥ ಆಗಿದೆ ಅಲ್ವಾ? ಅಂದರೆ ನಾವು ಈ ಉದಾಹರಣೆಗಳನ್ನೆಲ್ಲ ನೋಡ್ತಾ ಹೋದರೆ ಏನು ಮಾಡ್ತಾ ಇದ್ದೀವಿ? 3 ಉದಾಹರಣೆಗಳಲ್ಲಿ ಸಮ ಪೂರ್ಣಾಂಕಗಳ ಗುಣಲಬ್ಧವನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಗುಣಲಬ್ಧ ಮಾಡಿದಾಗ
ಬರ್ತಕ್ಕಂಥ ಒಂದು ಹೊಸ ಸಂಖ್ಯೆ ಇದೆಯಲ್ವಾ ಅದನ್ನು ವರ್ಗ ಸಂಖ್ಯೆ ಅಂತ ಹೇಳ್ತೀವಿ. ವರ್ಗ ಸಂಖ್ಯೆ ಅಂತಕ್ಕಂಥದ್ದು ಎರಡು ಸಮ ಪೂರ್ಣಾಂಕಗಳ ಗುಣಲಬ್ಧವನ್ನು ವರ್ಗ ಸಂಖ್ಯೆ ಅಥವಾ ಪೂರ್ಣ ವರ್ಗ ಸಂಖ್ಯೆ ಅಂತ ಕರಿತೀವಿ. ಇದು ಎರಡು ಸಮಪೂರ್ಣಾಂಕಗಳ ಗುಣಲಬ್ಧ, ಅದನ್ನು ನಾವು ಪೂರ್ಣ ವರ್ಗ ಸಂಖ್ಯೆ ಅಥವಾ ವರ್ಗ ಸಂಖ್ಯೆ ಅಂತ ಹೇಳ್ತೀವಿ. ಮಕ್ಕಳೇ, ಇಲ್ಲೊಂದು ಕೋಷ್ಟಕ ಇದೆ. ಕೋಷ್ಟಕದಲ್ಲಿ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳ ಪಟ್ಟಿಯನ್ನು ಮಾಡ್ಕೊಳ್ಳೋಣ, ಗುಣಾಕಾರ ಮಾಡೋಣ, ಅದನ್ನು n² ರೂಪದಲ್ಲಿ ವ್ಯಕ್ತಪಡಿಸೋಣ. ಅಂತಿಮವಾಗಿ ನಮಗೊಂದು ಸಂಖ್ಯೆ ದೊರಕುತ್ತಲ್ವ, ಆ ಸಂಖ್ಯೆ ವರ್ಗ ಸಂಖ್ಯೆ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲಿ ಮೊದಲನೇ ಸ್ವಾಭಾವಿಕ ಸಂಖ್ಯೆ 1. 1ಅನ್ನು ಅದೇ ಅಂಕೆಯಿಂದನೇ ಗುಣಿಸಿ, ಅಂದರೆ 1 × 1 ಗುಣಾಕಾರ ಮಾಡಿದ್ರೆ 1 ಉತ್ತರ ಬರುತ್ತೆ. ಯಾವಾಗ ನಾವು 1ಅನ್ನು ಅದೇ 1ರಿಂದ ಗುಣಾಕಾರ ಮಾಡ್ತೀವಿ ಅದನ್ನು n² ರೂಪದಲ್ಲಿ 1² ಅಂತ ವ್ಯಕ್ತಪಡಿಸ್ತೇವೆ. 1² ಅಂತ ಗುಣಿಸಿದ್ರೆ ನಮಗೆ ಬರ್ತಕ್ಕಂಥ ವರ್ಗ ಸಂಖ್ಯೆ 1 ಅಂತ ಬರುತ್ತೆ. ಎರಡನೇ ಉದಾಹರಣೆ ನೋಡೋಣ. ಎರಡನೇ ಸ್ವಾಭಾವಿಕ ಸಂಖ್ಯೆ 2. 2ಅನ್ನು ನಾವು 2ರಿಂದನೇ ಗುಣಾಕಾರ ಮಾಡಿದ್ರೆ 4 ಬರುತ್ತೆ. 4 ಅಂತಕ್ಕಂಥದ್ದು ಒಂದು ವರ್ಗ ಸಂಖ್ಯೆ, ಅದನ್ನು n² ರೂಪದಲ್ಲಿ ಅಂದರೆ 2² ಅಂತ ವ್ಯಕ್ತಪಡಿಸ್ತೇವೆ. 4 ನಮಗೆ ಬೇಕಾಗಿರ್ತಕ್ಕಂಥ ಪೂರ್ಣ ವರ್ಗ ಸಂಖ್ಯೆ. ಮೂರನೇ ಸ್ವಾಭಾವಿಕ ಸಂಖ್ಯೆ 3. 3ಅನ್ನು 3ರಿಂದನೇ ಗುಣಾಕಾರ ಮಾಡಿ 9 ಬರುತ್ತೆ. ಅದನ್ನು 3² ಅಂತ ವ್ಯಕ್ತಪಡಿಸ್ಬೋದು. ಬರ್ತಕ್ಕಂಥ ವರ್ಗ ಸಂಖ್ಯೆ 9 ಅಂತ ಬರುತ್ತೆ. 4 ಸ್ವಾಭಾವಿಕ ಸಂಖ್ಯೆ 4ನೇದು. 4ಅನ್ನು 4ರಿಂದ ಗುಣಾಕಾರ ಮಾಡಿ 16 ಬರುತ್ತೆ. 16ಅನ್ನು 4² ಅಂತ ಬರ್ಕೋಬೋದು. ಕೊನೆಯಲ್ಲಿ ನಮಗೆ ಸಿಗ್ತಕ್ಕಂಥ ವರ್ಗ ಸಂಖ್ಯೆ 16 ಅಂತ ಬರುತ್ತೆ. ಹಾಗೆ 5ನೇ ಸಂಖ್ಯೆಯನ್ನು 5ರಿಂದನೇ ಗುಣಾಕಾರ ಮಾಡಿ 25 ಬರುತ್ತೆ. ಅದನ್ನು 5² ಅಂತ ಬರೀಬೋದು. 5² ಅದರ ವರ್ಗ ಸಂಖ್ಯೆ 25. 6ನೇದು 6 × 6 36, 6² ಅಂತ ಹೇಳ್ತೀವಿ. 6² ಅಂದರೆ 36 ಅಂತಕ್ಕಂಥದ್ದು ವರ್ಗ ಸಂಖ್ಯೆ ಆಗಿರುತ್ತೆ. ನಾನು ಉದಾಹರಣೆಗೆ ಒಂದು 6 ಸಂಖ್ಯೆಗಳನ್ನು ತಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಬರ್ಕೋಬೋದು. ಅಪರಿಮಿತ ಸಂಖ್ಯೆಯ ಪೂರ್ಣ ವರ್ಗ ಸಂಖ್ಯೆಗಳನ್ನು ಪಡ್ಕೋಬೋದು. ನಂತರ ಮತ್ತೊಂದು ಕೋಷ್ಟಕವನ್ನು ತಗೊಳ್ಳೋಣ. ಸೂಕ್ಷ್ಮವಾಗಿ ಗಮನಿಸಿ. ಈ ಕೋಷ್ಟಕದಲ್ಲಿ ಒಟ್ಟಾರೆ 20 ಸಂಖ್ಯೆಗಳಿಗೆ ವರ್ಗ ಸಂಖ್ಯೆಯನ್ನು ಕಂಡುಹಿಡಿದೇವೆ. 20 ಸಂಖ್ಯೆಗಳಿಗೆ ವರ್ಗ ಸಂಖ್ಯೆಯನ್ನು ಕಂಡುಹಿಡಿದಿದ್ದೀವಿ. ಈ ಒಂದು ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಕಂಬ ಸಾಲಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದೆ. ಎರಡನೇ ಕಂಬ ಸಾಲಲ್ಲಿ ವರ್ಗ ಸಂಖ್ಯೆಗಳನ್ನು ಕೊಟ್ಟಿದೆ. ಮೂರನೇ ಕಂಬ ಸಾಲಲ್ಲೂ ಸಂಖ್ಯೆಗಳಿದೆ. ನಾಲ್ಕನೇ ಕಂಬ ಸಾಲಲ್ಲಿ ವರ್ಗ ಸಂಖ್ಯೆಗಳಿದೆ. ಮಕ್ಕಳೇ, ಸೂಕ್ಷ್ಮವಾಗಿ ಗಮನಿಸಿ. ಅಲ್ಲಿ ವರ್ಗ ಸಂಖ್ಯೆಗಳಿರ್ತಕ್ಕಂಥ ಆ ಕಂಬ ಸಾಲುಗಳನ್ನು ಗಮನಿಸಿ. ಅದರಲ್ಲಿ ಬಿಡಿ ಸ್ಥಾನದಲ್ಲಿರೋ ಅಂಕೆಗಳನ್ನು ಗಮನಿಸಿ. ಕೆಂಪು ಶಾಯಿಯಲ್ಲಿ ತೋರಿಸಿದೆ. 2 ಕಂಬ ಸಾಲುಗಳಲ್ಲಿ ಅಂದರೆ 2ನೇ ಮತ್ತು 4ನೇ ಕಂಬ ಸಾಲುಗಳಲ್ಲಿ ಕೆಂಪು ಶಾಯಿಯಲ್ಲಿ ತೋರಿಸಿರ್ತಕ್ಕಂಥ ಅಂಕೆಗಳು ಯಾವ್ಯಾವು ಅಂತ ಪಟ್ಟಿ ಮಾಡ್ತೀರಾ ನೋಡೋಣ. ನೀವೇ ಮಾಡಿ. ಯಾವ್ಯಾವ ಅಂಕೆ ಬಂದಿದೆ ಕೆಂಪು ಶಾಯಿಯಲ್ಲಿರ್ತಕ್ಕಂಥವು ನೋಡಿ. 0 ಬಂದಿದೆ, ಇದೆಯಾ? 0. 1 ಬಂದಿದೆ, ಸುಮಾರು ಕಡೆ 1 ಇದೆ. ಆ 1 ಇದೆ. 2 ಇದೆಯಾ ನೋಡಿ ಬಿಡಿ ಸ್ಥಾನದಲ್ಲಿ? 2 ಇಲ್ಲ, 3 ಇಲ್ಲ, 4 ಇದೆ, ಹಾಗೆ 5 ಇದೆ, 6 ಇದೆ, 7 ಇಲ್ಲ, 8 ಬಂದಿಲ್ಲ, 9 ಬಂದಿದೆ. ಅಂದರೆ ಒಂದು ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬರಬಹುದಾದ ಅಂಕಿಗಳು ಯಾವ್ಯಾವು ಅಂದರೆ ನಮಗೆ ಕಾಣಿಸ್ತಕ್ಕಂಥ ಅಂಕಿಗಳು ಒಟ್ಟಾರೆ 0, 1, 4, 5, 6, 9. ಯಾವುದೇ ಒಂದು ವರ್ಗ ಸಂಖ್ಯೆಯನ್ನು ತಗೊಳ್ಳಿ, ಅದರ ಬಿಡಿ ಸ್ಥಾನದಲ್ಲಿ ಈ 6 ಅಂಕೆಗಳನ್ನು ಬಿಟ್ಟರೆ ಯಾವುದೇ ಸಂಖ್ಯೆ ಬರೋದಿಲ್ಲ. ನಂತರ ಇದೇ ಒಂದು ಉದಾಹರಣೆಯಲ್ಲಿ ಈ ಅಂಕೆಗಳನ್ನು ಹೊರತುಪಡಿಸಿ ಬಿಡಿ ಸ್ಥಾನದಲ್ಲಿ ಬರದೇ ಇರತಕ್ಕಂಥ ಅಂಕೆಗಳು ಯಾವ ಹೇಳ್ತೀರಾ ನೋಡೋಣ. ಆ ಅಂಕೆಗಳನ್ನು ನೋಡಿ. ಅವನ್ನು ಬಿಟ್ಟು ಉಳಿಕೆ ಅಂಕೆಗಳು ಯಾವ್ಯಾವು? ಸರಿಯಾಗಿ ಯೋಚನೆ ಮಾಡ್ತಿದ್ದೀರಿ. 2 ಇದೆಯಾ ಅಲ್ಲಿ? ಇಲ್ಲ, 2 ಬಂದಿಲ್ಲ, 3 ಬಂದಿಲ್ಲ, 7 ಬಂದಿಲ್ಲ, 8 ಬಂದಿಲ್ಲ. ಯಾವುದೇ ಒಂದು ವರ್ಗ ಸಂಖ್ಯೆ ಅಂತಂದರೆ ಈ 4 ಅಂಕೆಗಳು ಬರೋದೇ ಇಲ್ಲ. 2 ಬರೋದಿಲ್ಲ, 3 ಬರೋದಿಲ್ಲ, 7 ಬರೋದಿಲ್ಲ, 8 ಬರೋದಿಲ್ಲ. ಆ ಅಂಕೆಗಳು 4 ಅಂಕೆಗಳು ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬರದೇ ಇರತಕ್ಕಂಥ ಅಂಕೆಗಳವು. ಅದ್ರ ಜೊತೆಗೆ ಈ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಕೆಲವೊಂದು ಅಂಕೆಗಳು ಬಂದರೆ ಅದರ ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಏನು ಬಂದಿರುತ್ತೆ ಅಂತ ನೋಡ್ತಾ ಹೋಗೋಣ. ಒಂದು ವೇಳೆ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 1 ಬಂದಿದ್ದರೆ, ಗಮನಿಸ್ತಾ ಇದ್ದೀರಲ್ವಾ? ಮೊದಲ ಸಂಖ್ಯೆನಲ್ಲಿ 1 ಬಂದಿದೆ.
ಹಾಗೆಯೇ ಆತ ನೋಡ್ತಾ ಹೋಗಿ 81 ಅಲ್ಲಿ ಒಂದಿದೆ, ಹಾಗೆ 121 ಅಲ್ಲಿ ಒಂದಿದೆ, ಹಾಗೆ 361 ಅಲ್ಲಿನೂ ಒಂದಿದೆ. ಹಾಗೆಯೇ ನಮಗೆ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 1 ಬಂದಿದೆ ಅಂತಂದರೆ ಆ ವರ್ಗ ಸಂಖ್ಯೆ ಯಾವ ಸಂಖ್ಯೆಗೆ ವರ್ಗ ಆಗಿರುತ್ತೋ ಅದರ ಬಿಡಿ ಸ್ಥಾನದಲ್ಲಿ ಇಲ್ಲ 1 ಇರುತ್ತೆ ಅಥವಾ 9 ಬಂದಿರುತ್ತೆ. ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 4 ಬಂದಿದ್ದರೆ ಅದು ಯಾವ ಸಂಖ್ಯೆಗೆ ವರ್ಗ ಸಂಖ್ಯೆ ಆಗಿರುತ್ತೋ ಅದರ ಬಿಡಿ ಸ್ಥಾನದಲ್ಲಿ ಇಲ್ಲ 2 ಬಂದಿರುತ್ತೆ ಅಥವಾ 8 ಬಂದಿರುತ್ತೆ. ಉದಾಹರಣೆಯನ್ನು ಗಮನಿಸಿ. ಮೊದಲನೇ ಉದಾಹರಣೆ 12 ಸ್ಕ್ವೇರ್ ಅಂತ ಇದೆ. 12 ಸ್ಕ್ವೇರ್ ಅಂತಂದರೆ 144. ಬಿಡಿ ಸ್ಥಾನವನ್ನು ಗಮನಿಸಿ, 4 ಇದೆ ಅಲ್ವಾ ಅಲ್ಲಿ. 4 ವರ್ಗ ಸಂಖ್ಯೆಯ ಬಿಡಿ ಸ್ಥಾನ. 144 ಯಾವುದಕ್ಕೆ ವರ್ಗ? 12ಕ್ಕೆ ವರ್ಗ. 12ರಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 2 ಬಂದಿದೆ. ಹಾಗೆ ಇನ್ನೊಂದು ಅಂಕೆಯನ್ನು ಗಮನಿಸಿ ಉದಾಹರಣೆಯನ್ನು. ಆ ಉದಾಹರಣೆಯಲ್ಲಿ 324 ಒಂದು ವರ್ಗ ಸಂಖ್ಯೆ. 324ರ ಬಿಡಿ ಸ್ಥಾನದಲ್ಲಿ 4 ಇದೆ. ಯಾವುದಕ್ಕೆ ಅದು ವರ್ಗ ಸಂಖ್ಯೆ? 18ಕ್ಕೆ ವರ್ಗ ಸಂಖ್ಯೆ. 18ರಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಅಂಕೆ ನೋಡಿ? 8 ಇದೆ ಅಲ್ವಾ. ಹಾಗಾದರೆ ನಮಗೆ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಬಂದಿದೆ ಅಂತಂದರೆ ಯಾವ ಸಂಖ್ಯೆಗೆ ವರ್ಗ ಆಗಿರುತ್ತೋ ಅದರ ಬಿಡಿ ಸ್ಥಾನದಲ್ಲಿರೋ ಅಂಕೆಗಳು ಇಲ್ಲ 2 ಆಗಿರಬಹುದು ಅಥವಾ 8 ಬಂದಿರಬಹುದು. ಮತ್ತೊಂದು ಗುಣಲಕ್ಷಣವನ್ನು ಗಮನಿಸೋಣ. ಒಂದು ವೇಳೆ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 5 ಬಂದಿತ್ತು. ತುಂಬ ಸುಲಭ. ಯಾವ ಸಂಖ್ಯೆಗೆ ಅದು ವರ್ಗ ಆಗಿರುತ್ತೋ ಅದರ ಬಿಡಿ ಸ್ಥಾನದಲ್ಲಿ ಯಾವಾಗಲೂ 5 ಇರುತ್ತೆ. ಉದಾಹರಣೆ ನೋಡೋಣ ಇಲ್ಲಿ. ಉದಾಹರಣೆಗೆ 15 ಸ್ಕ್ವೇರ್, ಅದರ ಬೆಲೆ 225. 225 ಒಂದು ವರ್ಗ ಸಂಖ್ಯೆ. ಯಾವುದಕ್ಕೆ ವರ್ಗ ಅದು? 15ಕ್ಕೆ. 15ರ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 5 ಇದೆ. ಹಾಗೆ ನೋಡಿ ಮತ್ತೊಂದು ಉದಾಹರಣೆ. 25 ಸ್ಕ್ವೇರ್, 25ರ ವರ್ಗ 625. 625ರ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 5 ಬಂದಿದೆ ಅಲ್ವಾ. 625 ಯಾವುದಕ್ಕೆ ವರ್ಗ? 25ಕ್ಕೆ ವರ್ಗ. 25ರ ಬಿಡಿ ಸ್ಥಾನದಲ್ಲಿ ಎಷ್ಟು ಬಂದಿದೆ? 5 ಬಂದಿದೆ. ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 6 ಬಂದಿದೆ. ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 6 ಬಂದರೆ ಅದು ಯಾವ ಸಂಖ್ಯೆಗೆ ವರ್ಗ ಸಂಖ್ಯೆ ಆಗಿರುತ್ತೋ ಅದರ ಬಿಡಿ ಸ್ಥಾನದಲ್ಲಿ 4 ಬಂದಿರ್ಬೋದು ಅಥವಾ 6 ಬಂದಿರ್ಬೋದು. 4 ಅಥವಾ 6 ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬರಬಹುದಾದ ಅಂಕೆಗಳು. ಉದಾಹರಣೆಗೆ ಮೊದಲನೇ ಉದಾಹರಣೆಯನ್ನು ಗಮನಿಸಿ. 14ರ ವರ್ಗ 196. 196 ಬಿಡಿ ಸ್ಥಾನದಲ್ಲಿ 6 ಇದೆ. ಯಾವುದಕ್ಕೆ ವರ್ಗ ಅದು? 14ಕ್ಕೆ ವರ್ಗ. 14ರ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ನೋಡಿ? 4 ಇದೆ. ಹಾಗೆ ಎರಡನೇ ಉದಾಹರಣೆ ಗಮನಿಸಿ. 676 ಒಂದು ವರ್ಗ ಸಂಖ್ಯೆ. ಯಾವುದಕ್ಕೆ? 26ಕ್ಕೆ. 26ರ ವರ್ಗ 676 ಅಂತ ಹೇಳ್ತೀವಿ. 676ರ ಬಿಡಿ ಸ್ಥಾನದಲ್ಲಿ 6 ಬಂದಿದೆ. 676 ಅನ್ನೋದು 26ರ ವರ್ಗ ಆಗಿದೆ. 26ರ ಬಿಡಿ ಸ್ಥಾನದಲ್ಲಿ 6 ಬಂದಿದೆ. ಮತ್ತೊಂದು ಗುಣಲಕ್ಷಣ. ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಒಂದು ವೇಳೆ 0 ಬಂತು, ಬಹಳ ಸುಲಭ ಅಲ್ವಾ? 10ರ ಗುಣಕಗಳು. ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಬಂದಿದೆ ಅಂತಂದರೆ ಯಾವಾಗಲೂ ಯಾವ ಸಂಖ್ಯೆಗೆ ಅದು ವರ್ಗ ಆಗಿರುತ್ತೋ ಅದರ ಬಿಡಿ ಸ್ಥಾನದಲ್ಲೂ ಸಹ 0ನೇ ಬಂದಿರುತ್ತೆ. ಉದಾಹರಣೆ ಗಮನಿಸೋಣ. ಉದಾಹರಣೆಗೆ 20ರ ವರ್ಗ 400. 400ರ ಬಿಡಿ ಸ್ಥಾನ 0. ಯಾವುದಕ್ಕೆ ವರ್ಗ ಅದು? 20ಕ್ಕೆ. 20ರ ಬಿಡಿ ಸ್ಥಾನದಲ್ಲಿ 0 ಇರುತ್ತೆ. ಹಾಗೆಯೇ ಮತ್ತೊಂದು ಉದಾಹರಣೆ ಇದೆ. 50ರ ವರ್ಗ 2500. 2005ರ ಬಿಡಿ ಸ್ಥಾನದಲ್ಲಿ 0 ಇದೆ. 2500 ಯಾವುದಕ್ಕೆ ವರ್ಗ? 50ಕ್ಕೆ ವರ್ಗ ಅದು. ಹಾಗಾದರೆ ಅದರ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 0ನೇ ಇದೆ. ಇವೆಲ್ಲವೂ ಸಹ ವರ್ಗ ಸಂಖ್ಯೆಯ ಕೆಲವೊಂದು ಗುಣಲಕ್ಷಣಗಳು. ತ್ರಿಕೋನೀಯ ಸಂಖ್ಯೆಗಳು ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ತ್ರಿಕೋನೀಯ ಸಂಖ್ಯೆಗಳು ಹೆಸರೇ ಹೇಳ್ತಾ ಇದೆ. ತ್ರಿಕೋನವನ್ನು ಉಂಟು ಮಾಡ್ತಕ್ಕಂಥ ಸಂಖ್ಯೆಗಳು. ತ್ರಿಕೋನ ಅಂದರೂ ಒಂದೇ, ತ್ರಿಭುಜ ಅಂದರೂ ಒಂದೇ. ಇದಕ್ಕೆ ಒಂದು ಉದಾಹರಣೆಯನ್ನು ಗಮನಿಸೋಣ. ಒಂದು ಚಿತ್ರ ಕಾಣಿಸ್ತಾ ಇದೆ. ಈ ಚಿತ್ರದಲ್ಲಿ ಚುಕ್ಕಿಗಳನ್ನು ಜೋಡಿಸಿದ್ದಾರೆ. ಈ ತ್ರಿಕೋನೀಯ ಸಂಖ್ಯೆಗಳಿಗೂ ವರ್ಗ ಸಂಖ್ಯೆಗಳಿಗೂ ಏನಪ್ಪ ಸಂಬಂಧ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗಲೂ ಸಂಬಂಧ ಇದೆ. ಏನು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಯಾವುದೇ 2 ಕ್ರಮಾಗತ ತ್ರಿಕೋನೀಯ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿತಾ ಹೋಗಿ ಬರ್ತಕ್ಕಂಥ ಉತ್ತರ ಯಾವಾಗಲೂ ವರ್ಗ ಸಂಖ್ಯೆನೇ ಆಗಿರುತ್ತೆ. ಅಂದರೆ ತ್ರಿಕೋನ ಸಂಖ್ಯೆಗಳನ್ನು ಕ್ರಮಾಗತ ತ್ರಿಕೋನೀಯ ಸಂಖ್ಯೆಗಳನ್ನು ಕೂಡಿದ್ರೆ
ಅದರ ಮೊತ್ತ ಯಾವಾಗಲೂ ವರ್ಗ ಸಂಖ್ಯೆ ಬರುತ್ತೆ. ಪರೀಕ್ಷೆ ಮಾಡೋಣ ಹೇಗೆ ಅಂತ. ಮೊದಲನೇ ತ್ರಿಕೋನೀಯ ಸಂಖ್ಯೆಯನ್ನು ಎರಡನೇ ತ್ರಿಕೋನೀಯ ಸಂಖ್ಯೆಗೆ ಮೊತ್ತ ಮಾಡಿ. ಅಂದರೆ 1 ಮತ್ತು 3 ಕೂಡಿಸಿದ್ರೆ ಉತ್ತರ ಎಷ್ಟು ಬರುತ್ತೆ ಹೇಳಿ? 4 ಬರ್ತಾ ಇದೆ. ಹಾಗೆ ಎರಡನೇ ಮತ್ತು ಮೂರನೇ ತ್ರಿಕೋನೀಯ ಸಂಖ್ಯೆಗಳನ್ನು ಮೊತ್ತ ಕಂಡುಕೊಳ್ಳಿ. ಕೂಡಿ ಅವೆರಡನ್ನು. 3ಅನ್ನು 6ಕ್ಕೆ ಕೂಡಿ ಉತ್ತರ ಎಷ್ಟು? 9 ಬಂತು. ವರ್ಗ ಸಂಖ್ಯೆ ಅಲ್ವಾ? 4 ವರ್ಗ ಸಂಖ್ಯೆ, 9 ವರ್ಗ ಸಂಖ್ಯೆ. ನಂತರ 3ನೇ ಸಂಖ್ಯೆಯನ್ನು 4ನೇ ಸಂಖ್ಯೆ ಕೂಡಿ 6 ಮತ್ತು 10 ಕೂಡಿಸಿ ಎಷ್ಟು ಬರ್ತಾ ಇದೆ? 16 ಬರ್ತಾ ಇದೆ. 16 ವರ್ಗ ಸಂಖ್ಯೆ. 4ನೇ ಅಂಕೆಯನ್ನು 5ಕ್ಕೆ ಕೂಡಿಸಿ 10ನ್ನು 15ಕ್ಕೆ ಕೂಡಿಸಿ ಎಷ್ಟು ಬರ್ತಾ ಇದೆ? 25 ಬರ್ತಾ ಇದೆ. 25 ವರ್ಗ ಸಂಖ್ಯೆನೇ. ನೋಡ್ತಾ ಇದ್ದೀರಲ್ವ ಈ ಬಾಕ್ಸ್ಗಳಲ್ಲಿ ಬರ್ತಕ್ಕಂಥ ಅಂಕೆಗಳು? ಇವೆಲ್ಲವೂ ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳ ಮೊತ್ತ. ಅವುಗಳನ್ನು ಕೂಡಿದ್ರೆ ಬರ್ತಕ್ಕಂಥ ಅಂಕೆಗಳು ಒಂದು ಪೂರ್ಣ ವರ್ಗ ಸಂಖ್ಯೆ ಬರ್ತಾ ಇದೆ, ವರ್ಗ ಸಂಖ್ಯೆ ಆಗಿರುತ್ತೆ. ಸೊ ಈ ರೀತಿಯಾಗಿ ತ್ರಿಕೋನೀಯ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳಿಗೆ ಸಂಬಂಧವನ್ನು ಕಲ್ಪಿಸ್ಬೋದು. ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು ನಮಗೆ ಪರಿಚಯ ಇದೆ. ಅದರ ಮಧ್ಯೆ ಬರ್ತಕ್ಕಂಥ ಅಂಕೆಗಳಿಗೆ ಯಾವ ರೀತಿ ಸಂಬಂಧವನ್ನು ಕೊಡ್ಬೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕೆಲವೊಂದು ವರ್ಗ ಸಂಖ್ಯೆಗಳನ್ನು ತಗೊಂಡಿದ್ದೇನೆ. 1, 4, 9, 16. ಉದಾಹರಣೆಗೆ ನಾನು 4 ವರ್ಗ ಸಂಖ್ಯೆಗಳನ್ನು ತಗೊಂಡಿದ್ದೀನಿ. ಅವುಗಳ ಮಧ್ಯೆ ಬರ್ತಕ್ಕಂಥ ಇತರೆ ಸಂಖ್ಯೆಗಳನ್ನು ಪಟ್ಟಿ ಮಾಡ್ತಾ ಹೋಗೋಣ. 1 ಮತ್ತು 4 ಮಧ್ಯೆ ಯಾವ್ಯಾವ ಸಂಖ್ಯೆಗಳು ಬರುತ್ತೆ? 2 ಬರುತ್ತೆ, 3 ಬರುತ್ತೆ. ಹಾಗೆಯೇ 4 ಮತ್ತು 9 ಮಧ್ಯೆ ಯೋಚನೆ ಮಾಡಿ ನೋಡೋಣ, ಯಾವ ಸಂಖ್ಯೆ ಬರುತ್ತೆ ಹೇಳಿ? ಹೇಳಿ. ವೆರಿ ಗುಡ್, ಸರಿಯಾಗಿ ಹೇಳ್ತಾ ಇದ್ದೀರಿ. 5 ಬರುತ್ತೆ, 6, 7, ಇನ್ನೊಂದು 8. ನಂತರ ಕೊನೆಯದಾಗಿ 9 ಮತ್ತು 16 ಮಧ್ಯೆ ಅಂಕೆಗಳು ಯಾವ ಬರುತ್ತೆ ಹೇಳಿ? 10, 11, 12, 13, 14, 15. ಏನಪ್ಪ ಸಂಬಂಧ ಇವುಗಳಿಗೂ ಅದಕ್ಕೂ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಸಂಬಂಧ ಇದೆ. ಈ ರೀತಿಯ ಲೆಕ್ಕಗಳನ್ನು ಸಹ ಬಿಡಿಸ್ಬೋದು ನೀವು. ಹೇಗೆ? 1 ಮತ್ತು 4 ವರ್ಗ ಸಂಖ್ಯೆ, ಅವುಗಳ ಮಧ್ಯೆ 2 ಮತ್ತು 3 ಅಂತಕ್ಕಂಥ 2 ಅಂಕೆಗಳಿದೆ. ಒಟ್ಟು ಎಷ್ಟು ಅಂಕೆಗಳಿದೆ ಅಂತಾಯಿತು? ಕೇವಲ 2 ಅಂಕೆ ಮಾತ್ರ ಇದೆ. 4 ಮತ್ತು 9 ಪೂರ್ಣ ವರ್ಗ ಸಂಖ್ಯೆ, ವರ್ಗ ಸಂಖ್ಯೆಗಳವು. ಅವುಗಳ ಮಧ್ಯೆ ಇರ್ತಕ್ಕಂಥ ಅಂಕೆಗಳ ಸಂಖ್ಯೆ ಎಷ್ಟಿದೆ? 4 ಇದೆ. 9 ಮತ್ತು 16 ವರ್ಗ ಸಂಖ್ಯೆಗಳು, ಅವೆರಡರ ಮಧ್ಯೆ ಬರ್ತಕ್ಕಂಥ ಅಂಕೆಗಳ ಸಂಖ್ಯೆ ಎಷ್ಟಿದೆ ನೋಡಿ? ಒಟ್ಟು 6 ಸಂಖ್ಯೆಗಳಿದ್ದಾವೆ. ಅಂದರೆ ಯಾವುದೇ 2 ಕ್ರಮಾನುಗತ ವರ್ಗ ಸಂಖ್ಯೆಗಳ ಮಧ್ಯೆ ಬರ್ತಕ್ಕಂಥ ಇತರೆ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಯೋದು ವಿಧಾನ ಇದು. ಹೇಗೆ ಅಂತ ನೋಡೋಣ. ಈಗ ಮೊದಲ 2 ಸಂಖ್ಯೆಗಳನ್ನು ಮಾತ್ರ ತಗೊಳ್ಳೋಣ. ಇಲ್ಲಿ 1 ಮತ್ತು 4 ಯಾವುದರ ವರ್ಗ? ಅದು 1 ಅನ್ನೋದು 1ರ ವರ್ಗ, 4 ಅನ್ನೋದು 2ರ ವರ್ಗ. ಹಾಗಾದರೆ 1 ಮತ್ತು 4ನ್ನು ಈ ರೀತಿ ಬರೀಬೋದು. ಅಂದರೆ 2 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್, ಅವುಗಳ ವ್ಯತ್ಯಾಸದಲ್ಲಿ ಯಾವಾಗಲೂ 1ಅನ್ನು ಕಡಿಮೆ ಮಾಡಬೇಕು, 1ಅನ್ನು ಕಳಿಬೇಕು. ಈ ರೀತಿ ಬರ್ಕೋಬೋದು. ಅಥವಾ ಇನ್ನೊಂದು ರೀತಿಯೂ ವ್ಯಕ್ತಪಡಿಸ್ಬೋದು. ಆ 2 ವರ್ಗ ಸಂಖ್ಯೆಗಳ ವ್ಯತ್ಯಾಸ, ದೊಡ್ಡ ವರ್ಗ ಸಂಖ್ಯೆ ಮೈನಸ್ ಅದರ ಹಿಂದಿನ ವರ್ಗ ಸಂಖ್ಯೆ -1. ನೋಡಿ, 4ರಲ್ಲಿ 1ಅನ್ನು ಕಳೀರಿ, ಬರ್ತಕ್ಕಂಥ ಉತ್ತರದಲ್ಲಿ ಮತ್ತೆ 1ಅನ್ನು ಕಳಿಬೇಕು. ಯಾವಾಗಲೂ 1ಅನ್ನೇ ಮೈನಸ್ ಮಾಡಬೇಕು ನೀವು. ಇದೇ ರೀತಿ ಆ 2 ಉದಾಹರಣೆಗಳು ನೀವು ಅನ್ವಯಿಸ್ಬೋದು. ಯೋಚನೆ ಮಾಡಿ. ಅಲ್ಲಿ 4 ಮತ್ತು 9 ಇದೆಯಲ್ವಾ, ಅದ್ರ ಮಧ್ಯೆ ಎಷ್ಟು ಅಂಕೆಗಳು ಬಂದಿದೆ? 4 ಅಂಕೆಗಳಿದೆ. 4 ಅಂಕೆಗಳು ಬಂದಿದೆ ಅಂತ ನಾವು ಕಂಡುಹಿಡ್ಕೋಬೇಕು. ಹೇಗೆ? 9 ಅನ್ನೋದು 3ರ ವರ್ಗ, 4 ಅನ್ನೋದು 2ರ ವರ್ಗ. 3ರ ವರ್ಗ ಮೈನಸ್ 2ರ ವರ್ಗ, ಅವೆರಡರಲ್ಲಿ ಮತ್ತೆ 1ಅನ್ನು ಮೈನಸ್ ಮಾಡ್ತಾ ಇದ್ದೀವಿ. 3ರ ವರ್ಗ ಮೈನಸ್ 2ರ ವರ್ಗ ಅಂದರೂ ಒಂದೇ, 9 ಮೈನಸ್ 4 ಅಂದರೂ ಒಂದೇ. ಆ 2 ವರ್ಗ ಸಂಖ್ಯೆಗಳ ವ್ಯತ್ಯಾಸ ತಗೋಬೇಕು. ಯಾವಾಗಲೂ ದೊಡ್ಡ ಸಂಖ್ಯೆ ಮೈನಸ್ ಚಿಕ್ಕ ಸಂಖ್ಯೆ. ಬರ್ತಕ್ಕಂಥ ಉತ್ತರದಲ್ಲಿ ಮತ್ತೆ 1ಅನ್ನು ಕಳಿಬೇಕು. ಉತ್ತರ ಎಷ್ಟು ಬಂತು ಹೇಳಿ ನೋಡೋಣ. 9ರಲ್ಲಿ 4ಅನ್ನು ಕಳೆದ್ರೆ 5 ಬರುತ್ತೆ. 5ರಲ್ಲಿ ಮತ್ತೆ 1ಅನ್ನು ಮೈನಸ್ ಮಾಡಬೇಕು ಯಾವಾಗಲೂ. 5ರಲ್ಲಿ 1 ಹೋದರೆ ಎಷ್ಟು? 4. ಹಾಗಾದರೆ 4 ಮತ್ತು 9ರ ಮಧ್ಯೆ ಇರ್ತಕ್ಕಂಥ ಅಂಕೆಗಳು ಎಷ್ಟಿದೆ? 4 ಸಂಖ್ಯೆಗಳಿದೆ. ಯಾವುದ್ಯಾವುದದು? 5, 6, 7, 8. ಮಾಡ್ಬೋದಲ್ವಾ? ಈಸಿ ಅನ್ನಿಸ್ತಾ ಇದೆಯಾ? ಇನ್ನೂ ಒಂದು ಉದಾಹರಣೆ ನೋಡೋಣ. ಲಾಸ್ಟಲ್ಲಿ ಒಂದು ಉದಾಹರಣೆ ಇದೆ, ಅದನ್ನು ಮುಗಿಸ್ಕೊಳ್ಳೋಣ. 9 ಮತ್ತು 16 ಇದೆ. ಅದರ ಮಧ್ಯೆ 6 ಸಂಖ್ಯೆ ಇದೆ. ನಮಗೆ ಪಟ್ಟಿ ಮಾಡಿದ್ದೀವಿ, ಪಟ್ಟಿಯನ್ನು ಎಣಿಸಿದ್ರೆ ಬಂದ್ಬಿಡುತ್ತೆ ಉತ್ತರ. ನಾವು ಈ ವಿಧಾನದಲ್ಲಿ ಅದನ್ನು ಲೆಕ್ಕ ಕಂಡುಹಿಡಿಬೇಕು. ಹೇಗೆ? 16 ಯಾವುದಕ್ಕೆ ವರ್ಗ? 4ಕ್ಕೆ ವರ್ಗ.
9 3ಕ್ಕೆ ವರ್ಗ. ಅಂದರೆ ಇಲ್ಲೇನು ಥರ ಬರಿಬೋದು, 4ರ ವರ್ಗ ಮೈನಸ್ 3ರ ವರ್ಗ ಮೈನಸ್ 1. 4ರ ವರ್ಗ ಅಂದರೂ ಒಂದೇ, 16 ಅಂದರೂ ಒಂದೇ. ಆ ಎರಡು ವರ್ಗ ಸಂಖ್ಯೆಗಳ ವ್ಯತ್ಯಾಸ 16 ಮೈನಸ್ 9. ಅವೆರಡಲ್ಲಿ ಮತ್ತೆ ಒಂದನ್ನು ಮೈನಸ್ ಮಾಡಬೇಕು. 16ರಲ್ಲಿ 9 ಹೋದರೆ ಎಷ್ಟು, 7 ಬಂತ. 7ರಲ್ಲಿ ಮತ್ತೆ ಒಂದನ್ನು ಮೈನಸ್ ಮಾಡಿ, ಎಷ್ಟು ಬಂತು ಉತ್ತರ, 6 ಬಂತು. 6 ಅಂಕೆ ಇದಾವಲ್ವಾ. ಹಾಗೆ ಯೋಚನೆ ಮಾಡಿ ನೀವೇ, ಯಾವುದಾದ್ರೂ ಎರಡು ಕ್ರಮಾಗತ ವರ್ಗ ಸಂಖ್ಯೆಯನ್ನು ತಗೊಳ್ಳಿ, ಅವುಗಳ ಮಧ್ಯೆ ಅಂಕೆಗಳು ಎಷ್ಟಿದೆ ಅಂತ ಪಟ್ಟಿ ಮಾಡೋಕ್ಕೆ ಹೋಗಬಾರ್ದು. ಪಟ್ಟಿ ಮಾಡ್ದೇ ಎಷ್ಟು ಅಂಕೆಗಳಿದೆ ಆ ಸಂಖ್ಯೆಯನ್ನು ಈ ವಿಧಾನದಲ್ಲಿ ಕಂಡುಹಿಡಿಬೇಕು. ನೆನಪಲ್ಲಿಟ್ಕೊಳ್ಳಿ, ಯಾವಾಗಲೂ ಆ ವ್ಯತ್ಯಾಸದಲ್ಲಿ ಮತ್ತೆ ಒಂದನ್ನು ಮೈನಸ್ ಮಾಡಬೇಕು. ಆ ವರ್ಗ ಸಂಖ್ಯೆಗಳ ವ್ಯತ್ಯಾಸ -1. ಯಾವ ಸಂಖ್ಯೆ ಬೇಕಾದರೂ ಕಂಡುಹಿಡ್ಕೋಬೋದು. ಇನ್ನೂ ಅತಿ ದೊಡ್ಡ ದೊಡ್ಡ ಸಂಖ್ಯೆಗಳಿಗೂ ವಿಧಾನವನ್ನು ಅನ್ವಯಿಸ್ಬೋದು. ಅರ್ಥ ಆಗಿದೆಯಲ್ವಾ. ಬೆಸ ಸಂಖ್ಯೆಗಳ ಸಂಕಲನ ಮತ್ತು ವರ್ಗ ಸಂಖ್ಯೆ, ಇದೇನಪ್ಪ ಇದು, ಬೆಸ ಸಂಖ್ಯೆಯಲ್ಲಿ ವರ್ಗ ಸಂಖ್ಯೆಯಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಖಂಡಿತ ಒಂದು ಸಂಬಂಧ ಇದೆ. ಏನ ಸಂಬಂಧ ಅಂತ ನೋಡ್ತಾ ಹೋಗೋಣ. ಬೆಸ ಸಂಖ್ಯೆಗಳು ಯಾವುವು ಅಂತ ಹೇಳಿ ಪರಿಚಯ ಇದೆ ನಿಮಗೆ. ಸರಿ ಸಂಖ್ಯೆ, ಬೆಸ ಸಂಖ್ಯೆ. ಯಾವ ಬೆಸ ಸಂಖ್ಯೆಗಳು? ವೆರಿ ಗುಡ್, ಸರಿಯಾಗಿ ಹೇಳ್ತಾ ಇದ್ದೀರಿ. 1 3 5 7 9 ಇತ್ಯಾದಿ. ಎಲ್ಲಿವರೆಗೂ ಎಣಿಸ್ಬೋದು? ಅಪರಿಮಿತ ಸಂಖ್ಯೆವರೆಗೂ ಎಣಿಸ್ತಾ ಹೋಗ್ಬೋದು. ಅವನ್ನ ನಾವು ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ. ಆದರೆ ಈ ಬೆಸ ಸಂಖ್ಯೆಗಳ ಮೊತ್ತವನ್ನು ಮಾಡಿದ್ರೆ ಅದು ವರ್ಗ ಸಂಖ್ಯೆಗೆ ಸಂಬಂಧವನ್ನು ಕೊಡುತ್ತೆ. ಹೇಗೆ ಅಂತ ನೋಡೋಣವಾ. ನೋಡಿ, ಇಲ್ಲಿ ಒಂದು ಬೆಸ ಸಂಖ್ಯೆ ಅಂತ ತಗೊಂಡೆ, ಒಂದು ಬೆಸ ಸಂಖ್ಯೆ. ಒಂದನ್ನು ಕೂಡಿ, ಒಂದಕ್ಕಲ್ಲ, ಇರೋದೇ ಒಂದು ಸಂಖ್ಯೆ, ಅದರ ಸಂಕಲನ ಅಂದರೆ ಮೊತ್ತ ಎಷ್ಟು? ಒಂದೇ ಬರ್ತಾ ಇದೆ. ಹಾಗಾದರೆ 1 ಅನ್ನೋದು ವರ್ಗ ಸಂಖ್ಯೆ ಅಲ್ವಾ. ಒಂದು ಬೆಸ ಸಂಖ್ಯೆ, ಅದರ ಮೊತ್ತ ಅಂದರೆ ಅದೇ ಸಂಖ್ಯೆನೇ ಆಗಿರುತ್ತೆ, ಅದು ಒಂದು ವರ್ಗ ಸಂಖ್ಯೆಯನ್ನು ಕೊಡ್ತಾ ಇದೆ. 2 ಬೆಸ ಸಂಖ್ಯೆ ತಗೊಳ್ಳಿ. ಮೊದಲೆರಡು ಬೆಸ ಸಂಖ್ಯೆ. ಮೊದಲೆರಡು ಬೆಸ ಸಂಖ್ಯೆಗಳು ಯಾವ್ಯಾವು? 1 ಮತ್ತು 3. 1 ಮೊದಲನೇ ಬೆಸ ಸಂಖ್ಯೆ, 3 ಎರಡನೇ ಬೆಸ ಸಂಖ್ಯೆ. ಅವೆರಡನ್ನು ಮೊತ್ತ ಮಾಡಿ ಎಷ್ಟು ಬಂತು ಉತ್ತರ? 4 ಬಂತು. ಮೊದಲೆರಡು ಬೆಸ ಸಂಖ್ಯೆಗಳ ಮೊತ್ತ 4 ಆಗಿದೆ. ಮೂರನೇ ಉದಾಹರಣೆ ನೀವೇ ಯೋಚನೆ ಮಾಡ್ತಾ ಇದ್ದೀರಿ. ವೆರಿ ಗುಡ್. ಮೊದಲ 3 ಬೆಸ ಸಂಖ್ಯೆಗಳ ಮೊತ್ತ ಯಾವ್ಯಾವ ಕೊಡಬೇಕು ಹೇಳಿ ನೋಡೋಣ. 1 ಇದೆ, 3 ಇದೆ, ನಂತರ 5. 1 + 3 + 5. ಮೊದಲ 3 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಬರುತ್ತೆ? ವೆರಿ ಗುಡ್, 9. 9 ಎಂಥ ಸಂಖ್ಯೆ ಅದು? ವರ್ಗ ಸಂಖ್ಯೆ. ಸುಲಭ ಇದೆ ಅಲ್ವಾ. ನಂತರ 4ನೇ ನೀವೇ ಯೋಚನೆ ಮಾಡಿದ್ದೀರಾಗಲೇ. ಏನು ಹೇಳಿ ನೋಡೋಣ. 1 + 3 + 5 ಇದೆ, ಅದ್ರ ಜೊತೆಗೆ 7ಅನ್ನು ಸೇರಿಸ್ಕೊಳ್ಳಿ. 4 ಬೆಸ ಸಂಖ್ಯೆಗಳು, ಮೊದಲ 4 ಬೆಸ ಸಂಖ್ಯೆಗಳ ಮೊತ್ತವನ್ನು ಮಾಡಿ. ಮುಂದಿನ ವರ್ಗ ಸಂಖ್ಯೆ ಯಾವುದು? 9ರ ನಂತರ ಬರ್ತಕ್ಕಂಥ ವರ್ಗ ಸಂಖ್ಯೆ 16. ವೆರಿ ಗುಡ್, 16 ಬರ್ತಾ ಇದೆ. ಒಂದು ನಿಯಮ ಇದೆಯಾ ಇಲ್ಲಿ? ಅರ್ಥ ಆಗ್ತಿದೆಯಲ್ವಾ? ಬೆಸ ಸಂಖ್ಯೆ ಮೊತ್ತ ಮಾಡಿದ್ರೆ ವರ್ಗ ಸಂಖ್ಯೆ ಬರ್ತಾ ಇದೆ. ಈಗ ಸಂಬಂಧ ಏನು ಅಂತ ಗೊತ್ತಾಯ್ತಲ್ವಾ? ಬೆಸ ಸಂಖ್ಯೆಗಳ ಮೊತ್ತದಿಂದ ನಾವು ವರ್ಗ ಸಂಖ್ಯೆಯನ್ನು ಪಡ್ಕೋಬೋದು. ಯೋಚನೆ ಮಾಡಿ, ಒಂದು ಸಂಖ್ಯೆ ಇತ್ತು, ಅದು 1 ಅನ್ನೋ ವರ್ಗ ಸಂಖ್ಯೆಯನ್ನು ಕೊಡ್ತಾ ಇದೆ. ಮೊದಲೆರಡು ಬೆಸ ಸಂಖ್ಯೆಗಳ ಮೊತ್ತ 4 ಬರ್ತಾ ಇದೆ, ಅಂದರೆ 2 ಸ್ಕ್ವೇರ್. ಮೊದಲ 3 ಬೆಸ ಸಂಖ್ಯೆಗಳ ಮೊತ್ತ 3 ಸ್ಕ್ವೇರ್. ಮೊದಲ 4 ಬೆಸ ಸಂಖ್ಯೆಗಳ ಮೊತ್ತ 4 ಸ್ಕ್ವೇರ್. ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ 5 ಸ್ಕ್ವೇರ್. 6 ಬೆಸ ಸಂಖ್ಯೆಗಳ ಮೊತ್ತ 6 ಸ್ಕ್ವೇರ್. n ಬೆಸ ಸಂಖ್ಯೆಗಳ ಮೊತ್ತ n ಸ್ಕ್ವೇರ್. ಅರ್ಥ ಆಗಿದೆಯಲ್ವಾ? ಅಂದರೆ ಈ ಒಂದು ಪರಿಕಲ್ಪನೆಯಲ್ಲಿ ನಾವು ಯಾವ ಹೇಳಿಕೆಯನ್ನು ತಗೋಬೋದು ಅಂದರೆ, ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ n ಸ್ಕ್ವೇರ್ಗೆ ಸಮ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿಯಾಗಿ ನಾವು ಬೆಸ ಸಂಖ್ಯೆಗಳ ಮೊತ್ತವನ್ನು ವರ್ಗ ಸಂಖ್ಯೆಗಳಿಗೆ ಹೋಲಿಕೆ ಮಾಡ್ಕೋಬೋದು. ಹಾಗೆಯೇ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಏನಪ್ಪ ಇದು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ಕೊಂಡ್ರಾ? ಉದಾಹರಣೆ ಮುಖಾಂತರ ನೋಡೋಣ. ಇಲ್ಲೊಂದು ವರ್ಗ ಸಂಖ್ಯೆ ಇದೆ 9. ಯಾವುದಕ್ಕೆ ವರ್ಗ ಅದು? 3ಕ್ಕೆ ವರ್ಗ, 3 ಸ್ಕ್ವೇರ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ವರ್ಗ ಸಂಖ್ಯೆಯನ್ನು 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸ್ಬೋದು. ಹೇಗೆ ಅಂತ ನೋಡೋಣ. ಒಂದು ನೆನಪಲ್ಲಿಟ್ಕೊಳ್ಳಿ, ಎಲ್ಲ ವರ್ಗ ಸಂಖ್ಯೆಗಳನ್ನು ಈ ರೀತಿ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ, ಕೆಲವೊಂದನ್ನು ಮಾತ್ರ. ಈಗ 9 ತೊಗೊಂಡಿದ್ದೀನಿ, ನೋಡೋಣ ಹೇಗೆ ವ್ಯಕ್ತಪಡಿಸ್ಬೋದು ಅಂತ. ಇಲ್ಲಿ ಮೊದಲನೇ ಸಂಖ್ಯೆ
ಮತ್ತು ಎರಡನೇ ಸಂಖ್ಯೆ. ಕ್ರಮಾನುಗತ ಅಂತಂದರೆ ಎರಡು ಸಂಖ್ಯೆಗಳು ಒಂದಾದಮೇಲೆ ಒಂದು ಬರ್ತಕ್ಕಂಥ ಎರಡು ಸಂಖ್ಯೆಗಳನ್ನು ಕಂಡುಹಿಡ್ಕೋಬೇಕು. ಮೊದಲನೇ ಸಂಖ್ಯೆ ಕಂಡುಹಿಡ್ಕೊಳ್ಳೋಣ. 9 ವರ್ಗ ಸಂಖ್ಯೆ, ಅದು 3ರ ವರ್ಗ. 3 ಸ್ಕ್ವೇರನ್ನು ತಗೊಂಡು ಅದರಲ್ಲಿ 1 ಮೈನಸ್ ಮಾಡಿ ಮತ್ತು 2ರಿಂದ ಭಾಗಿಸಿ. ಏನು ವರ್ಗ ಸಂಖ್ಯೆ ಇದೆ ಅದರಲ್ಲಿ 1 ಮೈನಸ್ ಮಾಡಿ ಡಿವೈಡ್ ಬೈ 2 ಮಾಡಿ. ಬರ್ತಕ್ಕಂಥ ಉತ್ತರ ಎಷ್ಟು ಹೇಳಿ ನೋಡೋಣ. 3 ಸ್ಕ್ವೇರ್ ಅಂದರೆ 9, 9ರಲ್ಲಿ 1 ಹೋದರೆ 8, 8ನ್ನು 2ರಿಂದ ಭಾಗಿಸಿ 4 ಬರ್ತಾ ಇದೆ. 4 ಅನ್ನೋದು ಮೊದಲನೇ ಸಂಖ್ಯೆ. ಅಂದರೆ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಲ್ಲಿ ಮೊದಲನೇ ಸಂಖ್ಯೆ ಸಿಕ್ತು ನಮಗೆ, 4 ಅಂತ ಬಂತು. ಈಗ ಎರಡನೇ ಸಂಖ್ಯೆ ನೋಡಬೇಕು. ಅದೇ 3 ಸ್ಕ್ವೇರಲ್ಲಿ -1 ಮಾಡಿದ್ವಿ ಅಲ್ವಾ, ಈಗ +1 ಮಾಡಿ. ಮೇಲೆ ಮೊದಲನೇ ಸಂಖ್ಯೆ ಬೇಕು ಅಂದರೆ -1 ಮಾಡಿದ್ವಿ, ಎರಡನೇ ಸಂಖ್ಯೆ ಬೇಕು ಅಂದರೆ +1 ಮಾಡಬೇಕು. 3 ಸ್ಕ್ವೇರ್ ಅಂದರೆ ಎಷ್ಟು? 9. 9ಕ್ಕೆ 1 ಕೊಡಿದ್ರೆ ಎಷ್ಟು ಬರುತ್ತೆ? 10 ಬರುತ್ತೆ. 10ನ್ನು 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಆ ಎರಡು ಅಂಕೆಗಳನ್ನು ನೋಡಿ, ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ. ಎರಡನೇ ಸಂಖ್ಯೆ 5 ಬಂದಿದೆ, ಮೊದಲನೇ ಸಂಖ್ಯೆ 4 ಬಂದಿದೆ. 4 ಮತ್ತು 5 ಸ್ವಾಭಾವಿಕ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳಾವು. ಸರಿಯಾಗಿ ಹೇಳಿದ್ರಿ. 9 ಅನ್ನೋ ವರ್ಗ ಸಂಖ್ಯೆಯನ್ನು ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸ್ಬೋದು. ಹೇಗೆ? 9 = 4 + 5. ಅರ್ಥ ಆಯ್ತಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೋಬೇಕು. ಮೊದಲನೇ ಸಂಖ್ಯೆ ಬೇಕು ಅಂದರೆ ಅದರ ವರ್ಗದಲ್ಲಿ -1 ಮಾಡಿ 2ರಿಂದ ಭಾಗಿಸ್ಬೇಕು. ಯಾವಾಗಲೂ ನಾವು 2ರಿಂದನೇ ಭಾಗಿಸ್ಬೇಕು. ಎರಡನೇ ಅಂಕೆ ಬೇಕು ಅಂದರೆ +1 ಮಾಡಬೇಕು ಮತ್ತು 2ರಿಂದ ಭಾಗಿಸ್ಬೇಕು. ಮುಂದಿನ ಒಂದು ಪರಿಕಲ್ಪನೆ ನೋಡ್ತಾ ಹೋಗೋಣ. ಯಾವುದೇ ಒಂದು ಸಂಖ್ಯೆಗೆ ವರ್ಗವನ್ನು ಯಾವ ರೀತಿ ಕಂಡುಹಿಡಿಬೋದು ಅಂತ ನೋಡ್ತಾ ಹೋಗೋಣ. ಸಂಖ್ಯೆಗಳ ವರ್ಗಗಳನ್ನು ಹೇಗೆ ಕಂಡುಹಿಡಿಬೇಕು ಅಂತ. ಚಿಕ್ಕ ಸಂಖ್ಯೆ ಆದರೆ ನೇರವಾಗಿ ನಾವೇ ಗುಣಾಕಾರ ಮಾಡ್ತೀವಿ. 6, 6ರ ವರ್ಗ 6 × 6 36 ಬರುತ್ತೆ, ಚಿಕ್ಕ ಸಂಖ್ಯೆ ಅದು. ಬೇರೆ ಸಂಖ್ಯೆ ತೊಗೊಂಡೆ 11, 11ರ ವರ್ಗವನ್ನು ಕಂಡು ಹಿಡಿಯಿರಿ ಅಂದರೆ ಏನು ಮಾಡ್ತೀರಿ? 11ನ್ನು ಅದೇ ಅಂಕೆ 11ರಿಂದ ಗುಣಿಸ್ತೀವಿ, 121 ಬರುತ್ತೆ. ಮತ್ತು ಇನ್ನೊಂದು ಚೂರು ದೊಡ್ಡ ಸಂಖ್ಯೆ ಹೋಗೋಣ. 15 ತೊಗೊಂಡೆ, 15ರ ವರ್ಗ ಅಂದರೆ 15 × 15 ಗುಣಾಕಾರ ಮಾಡ್ತೀವಿ, 225 ಬರುತ್ತೆ. ಈಗ ಈ ವಿಧಾನದಲ್ಲಿ ಗುಣಾಕಾರ ಮಾಡದೆಯೇ ಯಾವ ರೀತಿ ವರ್ಗವನ್ನು ಕಂಡುಹಿಡಿಬೇಕು ಅಂತ ನೋಡ್ತಾ ಹೋಗೋಣ. ಇಲ್ಲೊಂದು ಉದಾಹರಣೆ ಇದೆ. 24ರ ವರ್ಗ. 24ನ್ನು 20 + 4 ಅಂತ ಬರ್ಕೋಬೋದು. ಅಂದರೆ ಕೊಟ್ಟಿರೋ ಅಂಕೆಯನ್ನು a + b ರೂಪದಲ್ಲಿ ವ್ಯಕ್ತಪಡಿಸಬೇಕು. a + b ರೂಪದಲ್ಲಿ ಬರೆದಾದ್ಮೇಲೆ ಏನು ಮಾಡಬೇಕು? a² ಮೊದಲು ಬರ್ಕೋಬೇಕು, ಲಾಸ್ಟಲ್ಲಿ b² ಬರ್ಕೋಬೇಕು. ಮತ್ತು ಆ ಎರಡನ್ನು 2 ಬಾರಿ ಗುಣಾಕಾರ ಮಾಡಬೇಕು. 20 × 4 + 20 × 4 ಗುಣಾಕಾರ ಮಾಡಿದ ಆದಮೇಲೆ ಎಲ್ಲ ಅಂಕೆಗಳ ಮೊತ್ತವನ್ನು ಕಂಡುಹಿಡ್ಕೊಂಡ್ರೆ ಅದು 576. ನಾವು ನಿಜವಾದ ಗುಣಾಕಾರ ಮಾಡಿದ್ವಾ ಇಲ್ಲಿ? ಇಲ್ಲ. ನಿಜವಾದ ಗುಣಾಕಾರ ಮಾಡದೆಯೇ, ಗುಣಿಸದೆಯೇ, ಅಂಕೆಗಳ ಗುಣಾಕಾರ ಮಾಡದೇ ಯಾವ ರೀತಿ ವರ್ಗವನ್ನು ಕಂಡುಹಿಡಿಬೇಕು ಅಂತಕ್ಕಂಥ ಒಂದು ವಿಧಾನ. 63ರ ವರ್ಗ ಕಂಡುಹಿಡಿಯಿರಿ. ಹೇಗೆ ಹೇಳ್ತೀರಿ? 63ರ ವರ್ಗ 3969. ಅರ್ಥ ಆಗಿದೆಯಲ್ವಾ? ಸೊ ಈ ರೀತಿಯಾಗಿ ನಾವು ಯಾವುದೇ ಒಂದು ಅಂಕೆಗೆ ವರ್ಗವನ್ನು ಕಂಡುಹಿಡಿಬೋದು. ನಿಮಗೆ ಕೆಲವೊಂದು ಅಭ್ಯಾಸಕ್ಕಾಗಿ ಲೆಕ್ಕಗಳನ್ನು ಕೊಡ್ತಾ ಇದ್ದೇನೆ, ಮಾಡ್ತೀರಿ ಅಲ್ವಾ? ಈ 4 ಪ್ರಶ್ನೆಗಳನ್ನು ಉತ್ತರ ಬರ್ಕೊಳ್ಳಿ. ಅದನ್ನು ನಿಮ್ಮ ಶಿಕ್ಷಕರ ಜೊತೆ ಚರ್ಚೆ ಮಾಡಿ. ನನ್ನ ಹೆಸರು ಸ್ವಾಮಿ HR, ಸಹ ಶಿಕ್ಷಕರು, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.